ಕರ್ನಾಟಕ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆ 2025-26ಕ್ಕೆ ಸಂಬಂಧಪಟ್ಟಂಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಏನು ನಡೆಯಲಿದೆ. ಸೊ ಡಿವಿಷನ್ ವೈಸು ಅದು ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. ಸೊ ಈ 4 ಡಿವಿಷನ್ಗಳಲ್ಲಿ ನೇಮಕಾತಿ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಏನೆಲ್ಲ ಒಂದು ವಿಷಯ ವಸ್ತುವನ್ನು ಓದ್ಕೋಬೇಕಾಗತ್ತೆ ಅಥವಾ ಬದಲಾಗಬಹುದಾಗಿರ್ತಕ್ಕಂಥ ಅಂಶಗಳೇನು, ಹಾಗೂ ಯಾವ ಪಠ್ಯ ಪುಸ್ತಕಗಳನ್ನ ರೆಫರ್ ಮಾಡಿದ್ರೆ ನಮಗೆ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಪೇಪರ್ 1 ಕಾಮನ್ ಆಗಿರುತ್ತೆ ಎಲ್ರಿಗೂ ಕೂಡ. ಇದರಲ್ಲಿ ಬರ್ತಕ್ಕಂಥದ್ದು ಮೊದಲನೇದು 5 ಸಬ್ಜೆಕ್ಟ್ ಇದಾವೆ. ಒಂದು ಸಾಮಾನ್ಯ ಜ್ಞಾನ ಇದೆ, ಶೈಕ್ಷಣಿಕ ಮನೋವಿಜ್ಞಾನ ಇದೆ, ಮೆಂಟಲ್ ಎಬಿಲಿಟಿ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಸಾಕ್ಷರತೆ. ಇದು 2015ರಲ್ಲಿ ಇರ್ತಕ್ಕಂಥ ಒಂದು ಪ್ಯಾಟರ್ನು. ಇದರಲ್ಲಿ ಸಬ್ಜೆಕ್ಟ್ ಕೆಲವೊಂದು ಮೈನಸ್ ಆಗ್ಬೋದು, ಕೆಲವೊಂದು ಪ್ಲಸ್ ಆಗ್ಬೋದು. ಯಾವ ರೀತಿಯಾಗಿ GPSR ಅಲ್ಲಿ ಒಂದು 6 ಸಬ್ಜೆಕ್ಟ್ಸ್ಗಳನ್ನ ಕೊಟ್ಟಿದ್ರು, ಸಾಮಾನ್ಯ ಕನ್ನಡ ಅಂತಕ್ಕಂಥದ್ದು ಅದು ಇನ್ಕ್ಲೂಡ್ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಬಟ್ ನಾನಿಲ್ಲಿ ಒಂದು ಅಸಂಪ್ಷನ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು 25 ಅಂಕಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಬೆಸ್ಟ್ ರೆಫರೆನ್ಸ್ ಬುಕ್ ಅನ್ನ ನೋಡೋದಾದ್ರೆ ಆಕ್ಚುಲಿ ತುಂಬಾ ಜನರು ಒಂದೇ ಬುಕ್ ಅನ್ನು ಇಟ್ಟುಕೊಂಡು ಸಾಮಾನ್ಯ ಜ್ಞಾನವನ್ನು ಕವರ್ ಮಾಡಕ್ಕಾಗತ್ತಾ ಅಂತಕ್ಕಂಥದನ್ನ ಪ್ರಶ್ನೆ ತುಂಬಾ ಜನ ಹೇಳ್ತಿರ್ತಾರೆ. ಇದೊಂದು ಬುಕ್ ರೆಫರ್ ಮಾಡಿ ಸಾಕು ಅಂತಕ್ಕಂಥದ್ದು. ಆಕ್ಚುಲಿ ಇಲ್ಲಿ ಏನ್ ಸಮಸ್ಯೆ ಆಗತ್ತೆ ಅಂದ್ರೆ, ಸಾಮಾನ್ಯ ಜ್ಞಾನ ಅಂದ್ರೆ ಇಲ್ಲಿ ಪ್ರಚಲಿತ ವಿದ್ಯಮಾನಗಳು ಕೂಡ ಇರುತ್ತೆ, ಹಾಗೂ ಒಂದು ಸಾಮಾನ್ಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಕ್ಕಂಥ ಎಲ್ಲ ವಿಷಯಗಳು ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಪ್ರಚಲಿತ ವಿದ್ಯಮಾನಗಳು ಕವರ್ ಆಗಿರ್ಬೇಕು, ಇನ್ನಿತರ ವಿಷಯ ವಸ್ತುಗಳಾಗಿರ್ತಕ್ಕಂಥ ಇತಿಹಾಸ ಆಗಿರ್ಬೋದು, ಭಾರತ ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಕವರ್ ಆಗಿರ್ಬೇಕು. ಅಂತ ಒಂದು ಪಠ್ಯ ಪುಸ್ತಕ ಯಾವುದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಸೊ ಇದಕ್ಕೆ ನೀವು ಏನ್ ಮಾಡ್ರಿ ಅಂದ್ರೆ ಒಂದು ಮ್ಯಾಗಝಿನ್ ಅನ್ನ ರೆಫರ್ ಮಾಡಿ. ಅದು ಸ್ಪರ್ಧಾ ವಿಜೇತ ಆಗಿರ್ಬೋದು, ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧಾ ಅರಿವು. ಈ ಒಂದು 2 ಮ್ಯಾಗಝಿನ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯಾಗಝಿನ್ ಅನ್ನ ನೀವು ರೆಫರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಕರೆಂಟ್ ಇವೆಂಟ್ಸ್ ಕೂಡ ಕವರ್ ಆಗುತ್ತೆ, ಜೊತೆಗೆ ಸಾಮಾನ್ಯ ಜ್ಞಾನ, ಇನ್ನಿತರ ಒಂದು ಮಾನವಿಕ ವಿಷಯಗಳೇನಿದಾವೆ, ಭೂಗೋಳಶಾಸ್ತ್ರ ಆಗಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಭಾರತ ಸಂವಿಧಾನ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಕಂಪ್ಯೂಟರ್ ಸಾಕ್ಷರತೆ ಆಗಿರ್ಬೋದು. ಸೊ ಇನ್ನಿತರ ಎಲ್ಲ ವಿಷಯಗಳು ಕೂಡ ಇದರಲ್ಲಿ ಕವರ್ ಆಗ್ತಾ ಇದೆ. ಸೊ ಸುಮಾರು ಒಂದು 2025ರಿಂದ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಡಿ ಮಾಡಕ್ಕೆ. ಸೊ ನಿಮಗೆ ಇದು ಹೆಲ್ಪ್ಫುಲ್ ಆಗತ್ತೆ. ಇದರಲ್ಲಿ ಸಾಕಷ್ಟು ವಿಷಯಗಳು. ಸೊ ಇಲ್ಲ ಸರ್, ನಾನು ಪರ್ಟಿಕ್ಯುಲರ್ ಒಂದೇ ಬುಕ್ ಅಲ್ಲಿ ಓದ್ತೀನಿ ಅಂದ್ರೆ ಮತ್ತೆ ನೀವು ಕರೆಂಟ್ ಇವೆಂಟ್ಸ್ಗಾಗಿ ಸಪರೇಟ್ ನೋಡ್ಕೊಳ್ಬೇಕಾಗತ್ತೆ. ಒಂದು ಪರ್ಟಿಕ್ಯುಲರ್ ಒಂದೇ ಬುಕ್ ಅನ್ನು ಓದ್ಕೊಳ್ತಕ್ಕಂಥವ್ರು ನೂತನ GK ಅಂತಕ್ಕಂಥ ಒಂದು ಬುಕ್ ಬರುತ್ತೆ, ನೂತನ GK ಅಂತ ಹೇಳಿ. ಇದನ್ನ ಓದಿ. ಇದ್ರ ಜೊತೆಗೆ ಇನ್ನೊಂದು ನೀವು ಅಡಿಷನಲ್ ಫಾಲೋ ಮಾಡ್ಬೇಕಾಗತ್ತೆ, ಕರೆಂಟ್ ಇವೆಂಟ್ಸ್. ಯಾಕಂದ್ರೆ ಇದು ಒಂದೇ ಬರಲ್ಲ, ಕರೆಂಟ್ ಇವೆಂಟ್ಸ್ ಕೂಡ ಕೇಳ್ತಾರೆ ಇದ್ರ ಮೇಲೆ. ಸೊ ಸಮ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ, ಮಾನವಿಕ ವಿಷಯಗಳನ್ನ ಬಿಟ್ಬಿಟ್ಟು ಡೈರೆಕ್ಟ್ ಎಲ್ಲಾನು ಕರೆಂಟ್ ಇವೆಂಟ್ಸ್ ಕೇಳ್ಬೋದು. ಸೊ ಇಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಹೀಗಾಗಿ ನಿಮಗೆ ಯಾಕೆ ನಾನು ಇದನ್ನ ಹೇಳಿದೆ ಅಂದ್ರೆ, ಸೊ ಇವೆರಡು ಅಂಶಗಳನ್ನ ಗಮನದಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಪರ್ಟಿಕ್ಯುಲರ್ ಬುಕ್ ಅನ್ನ ನೀವು ನೋಡೋದಾದ್ರೆ, ಕನ್ನಡ ಮೀಡಿಯಂ ಬುಕ್ಸ್ಗಳು ಸಾಕಷ್ಟು ಇದಾವೆ. ಅದು ಶ್ರೀಯುತ H.U. ಅಮದಪ್ಪ ಸರ್ದಿದೆ, NB ಕೊಂಗವಾಡ್ದಿದೆ, ಡಾಕ್ಟರ್ KMP ಇದೆ, ಆಮೇಲೆ ಪ್ರೊಫೆಸರ್ ಚಂದ್ರಚಾರ್ ಅವ್ರದ್ದಿದೆ, ಎ ವಿ ಗೋವಿಂದರಾವ್ ಸರ್ದಿದೆ, ಅದೇ ರೀತಿಯಾಗಿ ನಮ್ಮ KM ಸುರೇಶ್ ಸರ್ದಿದೆ, TP ಮಂಜುನಾಥ್ ಸರ್ದಿದೆ, ಜಗದೀಶ್ ಬಸಾಪುರಿ ಸರ್ದಿದೆ. ಆಮೇಲೆ ಈ ರೀತಿ ಸಾಕಷ್ಟು ಪಠ್ಯ ಪುಸ್ತಕಗಳು, ರಾಮಲಿಂಗು ಸರ್ದಿದೆ, ಹೌದಾ. ಶಿಕ್ಷಣಶಾಸ್ತ್ರ ಪ್ರಥಮ ಮತ್ತು ದ್ವಿತೀಯ PUC ಇದಾವೆ, ಎಲ್ಲ ಇದಾವೆ. ಬಟ್ ಪರೀಕ್ಷಾ ದೃಷ್ಟಿಕೋನದಲ್ಲಿ ನೋಡಿದಾಗ ಎಲ್ಲೋ ಅಭ್ಯರ್ಥಿಗಳಿಗೆ ಒಂದು ಕಡೆಗೆ ಏನಂದ್ರೆ ಹಿನ್ನಡೆ ಉಂಟಾಗಿದೆ. ಸಾಕಷ್ಟು ಕ್ವಶನ್ಸ್ ಒಂದೇ ಬುಕ್ ಇಂದ ಬಂದಿಲ್ಲ. ಸೊ ಹೀಗಾಗಿ ಈಗ ಇತ್ತೀಚೆಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ SK ಮಂಗಲ್ ಅವ್ರದ್ದು ಚೆನ್ನಾಗಿದೆ ಬುಕ್, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರ್ತಕ್ಕಂಥದ್ದು. ಬಟ್ ಅದನ್ನ ನೀವು ಕನ್ನಡದಲ್ಲಿ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ, ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ಕೋಬಹುದು. ಸೊ ಅದು ಚೆನ್ನಾಗಿ ಇರುತ್ತೆ ನಿಮ್ಗೆ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಆಮೇಲೆ ಮ್ಯಾಗ್ರೋ ಹಿಲ್ ಅವ್ರದ್ದು ಸೈಕಾಲಜಿ ಬರುತ್ತೆ, ಆಮೇಲೆ ಅಧ್ಯಯನ ಮಂತ್ರ ಅವ್ರದ್ದು ಸೈಕಾಲಜಿ ಬರುತ್ತೆ. ಕೆಲವೊಂದು ಬುಕ್ಸ್ಗಳಿದಾವೆ, ತುಂಬಾ ಸಾಲಿಡ್ ಆಗಿದಾವೆ, ಚೆನ್ನಾಗಿದಾವೆ, ಸಾಕಷ್ಟು ವಿಷಯ ವಸ್ತುಗಳನ್ನ ಕವರ್ ಮಾಡಿದಾವೆ. ಸೊ ಇತ್ತೀಚಿನ ಕ್ವಶನ್ ಪೇಪರ್ ನೋಡೋದಾದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, CTET ಮಾದರಿಯಲ್ಲಿ ಕ್ವಶನ್ಸ್ ಬರ್ತಾ ಇದಾವೆ. ಹೀಗಾಗಿ ಸಾಮಾನ್ಯ ಒಂದು ಮನೋವಿಜ್ಞಾನಕ್ಕೆ ಪರ್ಟಿಕ್ಯುಲರ್ ಒಂದು ಬುಕ್ಸ್ ಅನ್ನೋದಕ್ಕಿಂತ ನೀವು ಇದ್ರ ಒಂದೇ ಬುಕ್ಸ್ ಅನ್ನು ಓದ್ಬೇಕಾಗಿದೆ ಅಂದ್ರೆ ರಾಮಲಿಂಗು ಸರ್ದು ಓದ್ಬೋದು. ಬಟ್ ನಾನು ಗ್ಯಾರಂಟಿ ಕೊಡಲ್ಲ 100% ಇದರಿಂದ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ. ಯಾಕಂದ್ರೆ ಮೊನ್ನೆ 2022ರ GPSR ಅಲ್ಲಿ 1ರಿಂದ 2 ಕ್ವಶನ್ಸ್ ಮಾತ್ರ ಅದರಿಂದ ರೇಸ್ ಆಗಿದೆ. ಒಂದೇ ಒಂದು ಕ್ವಶನ್ ಡೈರೆಕ್ಟ್ ಆಗಿ ಬಂದಿರೋದು. ಅದು TET ಅಲ್ಲಿ ಕೂಡ ಒಂದೇ ಒಂದು ಕ್ವಶನ್ ಬಂದಿದೆ. ಏನು ಜೀನ್ ಪಿಯಾಜೆ ಅವರ ಬೌದ್ಧಿಕ ವಿಕಾಸದ ಪ್ರಕ್ರಿಯೆ ಹಂತಗಳು 4 ಅಂತಕ್ಕಂಥದ್ದು ಏನು ಕೇಳಿದ್ರಲ್ಲ, ಅದು ಒಂದು ಡೈರೆಕ್ಟ್ ಆಗಿ ಕ್ವಶನ್ಸ್ ಬಂದಿಲ್ಲ. ಸೊ ಹೀಗಾಗಿ ಅಪ್ಲಿಕೇಬಲ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಮೇಲೆ CTET ಕ್ವಶನ್ ಪೇಪರ್ಸ್ ಅನ್ನ ಜಾಸ್ತಿ ಫಾಲೋ ಮಾಡಿ. ಈ ಹಳೆದಾಗಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಅನ್ನ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಹಳ ಸಿಂಪಲ್ ಇದಾವೆ, ಆಮೇಲೆ ಅಷ್ಟು ಈಸಿ ಆಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಬರೋದಿಲ್ಲ. ಈಗಿನ ಒಂದು ಟ್ರೆಂಡ್ ಏನಿದೆ, ಕ್ವಶನ್ ಕೇಳ್ತಕ್ಕಂಥ ಟ್ರೆಂಡು, ಅದು KSET ನೋಡ್ಕೊಳ್ಳಿ, ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಪರ್ಟಿಕ್ಯುಲರ್ ಬರ್ತವೆ. ಆಮೇಲೆ ಅದೇ ರೀತಿಗೆ ನಮ್ಮ CTET ಗೆ ಸಂಬಂಧಪಟ್ಟಂಗಿದೆ, ಅದೇ ರೀತಿಯಾಗಿ UP TET ಆಗಿರ್ಬೋದು. ಈ ಒಂದು ಸಾಕಷ್ಟು ಟೆಟ್ಗಳಿದಾವೆ, ಅದನ್ನ ನೀವು ರೆಫರ್ ಮಾಡಿ. ಕರ್ನಾಟಕ ಟೆಟ್ಗೆ ಸಂಬಂಧಪಟ್ಟಂಗೆ ಕ್ವಶನ್ ಬ್ಯಾಂಕ್ಸ್ ಅನ್ನ ರೆಫರ್ ಮಾಡೋದಾದ್ರೆ ನಮ್ದು 2019 ನಂತರ ರೆಫರ್ ಮಾಡಿ, ಕರ್ನಾಟಕ TET ದು. ಸೊ ಬೇರೆಯವ್ರದ್ದು ಸೊ ಕೂಡ ರೆಫರ್ ಮಾಡಿ. ಬಟ್ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳು HSTR ಸಂಬಂಧಪಟ್ಟಂಗೆ ಏನಿದಾವೆ ಅಷ್ಟು
ಪರಿಣಾಮಕಾರಿಯಾಗಿಲ್ಲ. ಆಮೇಲೆ ಆ ಟ್ರೆಂಡ್ ಅಲ್ಲಿ ಕ್ವಶನ್ಸ್ ಬರೋದಿಲ್ಲ. ನೀವು ಓದಿದ್ರು ಕೂಡ ಓದ್ಬೋದು. ನಾನು ಕೂಡ ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿದ್ದೀನಿ. ಸೊ ಸಾಮಾನ್ಯ ವಿಜ್ಞಾನಕ್ಕಾಗಿ ಒಂದು ಸೈಕಾಲಜಿಗಾಗಿ ಒಂದು ಪರ್ಟಿಕ್ಯುಲರ್ ಬುಕ್ ಅನ್ನ ಹೇಳೋದು ಇಲ್ಲಿ ಕಷ್ಟ ಇದೆ. ಯಾಕಂದ್ರೆ ನಾನೊಬ್ಬ ಸೈಕಾಲಜಿ ಟೀಚರ್ ಆಗಿ ಈ ಮಾತನ್ನ ಹೇಳೋದು ನಿಮ್ಗೆ ಸ್ವಲ್ಪ ಅರಗಿಸ್ಲಿಕ್ಕೆ ಕಷ್ಟ ಅನ್ಸ್ಬೋದು. ಯಾಕಂದ್ರೆ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿ, ಯಾವ್ದಾದ್ರು ಒಂದು ಬುಕ್ಕಿಂದ 2019 ರೀಚಿಗೆ ಕ್ವಶನ್ ಬಂದಿದೆ ಅಂದ್ರೆ ನೀವು ಹೇಳಿದ್ ನಾನೇನಂದ್ರೆ ಕೇಳ್ತೀನಿ. ಸೊ ಅಂತ ಒಂದು ಕ್ವಶನ್ಸ್ ಇಲ್ಲಿ ಬರ್ತಾ ಇದಾವೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ನಾನು ಕೂಡ ಸಾಕಷ್ಟು ಪಠ್ಯಪುಸ್ತಕ ರೆಫರ್ ಮಾಡಿ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀನಿ. ಫಾಲೋ ಮಾಡಬಹುದು ಸಾಮಾನ್ಯ ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ನೀವು ಒಂದು ರೆಫರೆನ್ಸ್ ಹೇಳ್ರಿ ಅಂತ ಕೇಳೋದಾದ್ರೆ ಎಸ್ ಕೆ ಮಂಗಲ್ ಅವ್ರದ್ದು ರೆಫರ್ ಮಾಡಿ. ಓಕೆ, ಎಸ್ ಕೆ ಮಂಗಲ್. ಇನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಗುರುರಾಜ್ ಬುಲ್ಬುಲೆ ಸರ್ದು ಒಂದು ಬುಕ್ ಸಾಕಾಗತ್ತೆ. ಇನ್ನಿತರ ಎಲ್ಲಾ ಬುಕ್ಸ್ಗಳು ತುಂಬಾ ಜನ ಹೇಳ್ತಾರೆ ಅದು ಓದ್ರಿ ಇದು ಓದ್ರಿ, ಅದ್ರ ಜೊತೆಗೆ ಇದನ್ನ ರೆಫರ್ ಮಾಡಿ ಅದನ್ನ ರೆಫರ್ ಮಾಡಿ ಅಂತ ಹೇಳ್ತಾರೆ. ಸೊ ಒಂದು ಬೆಸ್ಟ್ ಬುಕ್ಸ್ ಅಂತ ಹೇಳ್ಬೋದು. ಸೊ ಸಿಂಪಲ್ ಆಗಿ ತುಂಬಾ ಒಂದು ಸಿರೀಸ್ಗಳನ್ನ ಸ್ಟಡಿ ಮಾಡಿ, ತುಂಬಾ ಒಂದು ಕ್ವಶನ್ ಪೇಪರ್ಸ್ನ ಸ್ಟಡಿ ಮಾಡಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನ ಚಾಪ್ಟರ್ ವೈಸ್ ಕೊಟ್ಟಿದ್ದಾರೆ. ಸೊ ಇದೊಂದು ಬುಕ್ ಸಾಕಾಗತ್ತೆ. ಇನ್ನು ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ಇಂಗ್ಲೀಷು ನಮ್ಮ ಡಿಪಾರ್ಟ್ಮೆಂಟ್ ಬುಕ್ಸ್ಗಳೇ ಇದಾವೆ. ಸೊ LBA ಕ್ವಶನ್ ಬ್ಯಾಂಕ್ ಇದೆ. ಸೊ ನಮ್ಮ ಬುಕ್ಸ್ಗಳು ಸಾಕಷ್ಟು ಅದರಲ್ಲಿ ರಿಸೋರ್ಸ್ ಇದೆ, ಅದನ್ನೇ ರೆಫರ್ ಮಾಡಿ. ಅರ್ಥ ಆಯ್ತಾ? ಸೊ ಇನ್ನು ನೀವು ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ SS ಕೋಟಿ ಅಂತಕ್ಕಂಥದ್ದು ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ರೈಮಂಡ್ ಮರ್ಫಿ ಅವ್ರು ಕೂಡ ಒಂದು ಬರುತ್ತೆ ಬುಕ್ಸ್, ಅದನ್ನು ಕೂಡ ರೆಫರ್ ಮಾಡಿ. ಆಮೇಲೆ ಇನ್ನೊಂದು ಬಿರಾದರ್ ಸರ್ದು ಒಂದು ಬುಕ್ ಬರುತ್ತೆ, ಚಾಣಕ್ಯ ಪ್ರಕಾಶನ್ ಅವ್ರದ್ದು, ಇಂಗ್ಲಿಷು, ಅದು ಕೂಡ 2 ಲ್ಯಾಂಗ್ವೇಜ್ ಅಲ್ಲಿ ಇದೆ, ಅದನ್ನು ರೆಫರ್ ಮಾಡಬಹುದು. ಸೊ ಇದು ನೋಡಿ. ನಂತರದಲ್ಲಿ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಇದು ಕೂಡ ಸರ್ ಗುರುರಾಜ್ ಬುಲ್ಬುಲೆ ಸರ್ ಅವ್ರದ್ದೇ ಚೆನ್ನಾಗಿದೆ ಕಂಪ್ಯೂಟರ್ ಸಾಕ್ಷರತೆ. ಇದಕ್ಕೆ ಮತ್ತೆ ಸಾಕಷ್ಟು ಇದಾವೆ, ಬಟ್ ಅಷ್ಟು ಸಮಂಜಸವಾಗಿರ್ತಕ್ಕಂಥ ಬುಕ್ಸ್ಗಳಿಲ್ಲ. ಸೊ ಹೀಗಾಗಿ ಇದನ್ನು ಕೂಡ ಗುರುರಾಜ್ ಬುಲ್ಬುಲೆ ಸರ್ದು ನೀವು ರೆಫರ್ ಮಾಡಿದ್ರೆ ಸಾಕಾಗತ್ತೆ. ಸೊ ಇಷ್ಟು ಇದು ಪೇಪರ್ 1ಗೆ ಸಂಬಂಧಪಟ್ಟಂಗೆ. ಇನ್ನು ನಂತರದಲ್ಲಿ 2ನೇ ಪೇಪರ್ ಬರುತ್ತೆ, ಪತ್ರಿಕೆ 2 ಅಂತೇಳಿ. ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾವ ಶಿಕ್ಷಕರ ನೇಮಕಾತಿ ಆಗ್ತದೆ ಅಂತಕ್ಕಂಥದ್ದು. ಒಂದು ಪತ್ರಿಕೆ 2 ಇದು 100 ಮಾರ್ಕ್ಸ್ ಇರುತ್ತೆ, ಪತ್ರಿಕೆ 1 ಕೂಡ 100 ಮಾರ್ಕ್ಸ್ ಇರುತ್ತೆ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು 6ರಿಂದ 12ನೇ ತರಗತಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ. ಆಥರ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಾಹಿತ್ಯಕ್ಕೆ ಬೇರೆ ಇದಾವೆ, ಹೌದಾ. ಚಿ.ಸಿ. ನಿಂಗನ ಅಂತ ಸಾಹಿತ್ಯ ಬರ್ತದೆ, ಹೌದಾ. ಗೋಪಾಲಕೃಷ್ಣ ಉಡುಪ ಅವ್ರದ್ದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಬರ್ತದೆ, ಅರಳುಗುಪ್ಪಿ ಅವ್ರದ್ದು ಬರ್ತದೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ, ಹೌದಾ. ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬುಕ್ಸ್ಗಳಲ್ಲಿ ಆಲ್ಮೋಸ್ಟ್ ಕವರ್ ಆಗಿದೆ ಇದು ಕನ್ನಡ ಒಂದು ವ್ಯಾಕರಣ. ಸ್ವಲ್ಪ ಸಾಹಿತ್ಯಕ್ಕೆ ನೋಡೋದಾದ್ರೆ ನೀವೇನ್ ಮಾಡ್ರಿ ಅಂದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತ ಸಾಕಷ್ಟು ಪಠ್ಯಪುಸ್ತಕಗಳಿದಾವೆ. ಅದರಲ್ಲಿ ಒಂದು ಬೆಸ್ಟ್ ಅಂತಕ್ಕಂಥದ್ದನ್ನ ನೀವು ರೆಫರ್ ಮಾಡಬಹುದು, ರಾಜಪ್ಪ ದಳವಾಯಿ ಅವ್ರದ್ದು. ಸೊ ಇದೆ ಸಾಕಷ್ಟು ಬುಕ್ಸ್ಗಳಿದಾವೆ. ಸೊ ನೀವು ಕೆಲವೊಂದು ಬುಕ್ಸ್ಗಳನ್ನ ಮಾತ್ರ ಇಲ್ಲಿ ಚೂಸ್ ಆಗಿ ತಗೊಳ್ರಿ, ಎಲ್ಲಾನು ಬುಕ್ಸ್ ಅನ್ನು ಓದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಸೊ ನಂತರದಲ್ಲಿ ಬರ್ತಕ್ಕಂಥದ್ದು ಇಂಗ್ಲಿಷ್ ಲಿಟ್ರೇಚರ್ಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದೇ ಬುಕ್ ಇಲ್ಲ. ಆಮೇಲೆ ಇದಕ್ಕೆ ಕ್ಲಾಸಸ್ಗಳ ಕಡೆ ಕಡಿಮೆ ಇದಾವೆ. ಸೊ ಕರ್ನಾಟಕ ಅಕಾಡೆಮಿಲಿ ಇಂಗ್ಲಿಷು ಇದು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ರಿಕಾರ್ಡೆಡ್ ಕ್ಲಾಸಸ್ ಇದೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ನೀವು ಫಾಲೋ ಮಾಡ್ಬೋದು. ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ರಿಕಾರ್ಡೆಡ್ ಕ್ಲಾಸಸ್ ಇದೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಫಾಲೋ ಮಾಡ್ಬೋದು. ನಂತರದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು PCM. ಸೊ ಈ PCM ಸಂಬಂಧಪಟ್ಟಂಗೆ 6ರಿಂದ 12ನೇ ತರಗತಿ NCERT ಮತ್ತು KTBS 2 ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಬೇಕಾಗುತ್ತೆ. ಇದನ್ನ ಡಿಪಾರ್ಟ್ಮೆಂಟ್ ಅವರೇ ಸಜೆಸ್ಟ್ ಮಾಡಿದ್ದಾರೆ, ಮೊನ್ನೆ GPSR ಅಲ್ಲಿ ಕೂಡ. ಮುಂದೆ ಬರ್ತಕ್ಕಂಥದ್ದು ಕೂಡ ಇದನ್ನು ಕೂಡ ರೆಫರ್ ಮಾಡ್ತಾರೆ. RD ಶರ್ಮಾ ಅವರು ಮ್ಯಾಥಮೆಟಿಕ್ಸ್ ಸೈನ್ಸ್ಗಾಗಿ ನೀವು ಉಪಯೋಗ ಮಾಡಬಹುದು. ಇನ್ನು ಬೋಧನಾಶಾಸ್ತ್ರ ಏನು 20 ಅಂಕ ಬರುತ್ತೆ. ಈ ಕನ್ನಡದವ್ರು ಏನ್ ಮಾಡ್ರಿ ಅಂದ್ರೆ ಅನುಸೂಯ ಪರಿಗೆ ಅವ್ರದ್ದು ಅಥವಾ ಪ್ರೀತಿ ಭಂಡಾರ್ಕರ್ ಅವ್ರದ್ದು ಯೂಸ್ ಮಾಡಿ. ಇಂಗ್ಲಿಷ್ ಅವರು ಬೋಧನಾಶಾಸ್ತ್ರಕ್ಕಾಗಿ TN ರಾಜು ಅಂತಕ್ಕಂಥ ಬುಕ್ ಬರುತ್ತೆ ಡಿಪಾರ್ಟ್ಮೆಂಟ್ ಅವ್ರದ್ದು, ಅದನ್ನೇ ರೆಫರ್ ಮಾಡಿ. ಇನ್ನು PCM ಗೆ ಸಂಬಂಧಪಟ್ಟಂಗೆ NCERT ಅವ್ರದ್ದು ಪ್ರಥಮ PUC ಮತ್ತು ದ್ವಿತೀಯ PUC ಗೆ ಬೋಧನಾಶಾಸ್ತ್ರ ಬುಕ್ ಇದೆ, ಅದನ್ನೇ ರೆಫರ್ ಮಾಡಿ. ಮ್ಯಾಥ್ಸ್ ಅಂಡ್ ಸೈನ್ಸ್ 2 ಇದಾವೆ. ನಂತರದಲ್ಲಿ CBZ ಅಂತಕ್ಕಂಥದ್ದು ಇವ್ರಿಗೂ ಕೂಡ ಸೇಮ್ ಇರುತ್ತೆ. ಓಕೆ, ಸೊ ಅಪ್ ಟು PU ವರೆಗೆ KTBS ಮತ್ತು NCERT ಟೆಕ್ಸ್ಟ್ ಬುಕ್ ಅನ್ನ 2 ಕೂಡ ರೆಫರ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಂತರದಲ್ಲಿ ಬಂದಾಗ ಸೋಷಿಯಲ್ ಸೈನ್ಸ್ ಕಲಾ ವಿಭಾಗ ಅಂತ ಏನ್ ಕರಿತೀವಿ ಅಥವಾ SS ಅಂತ ಏನ್ ಹೇಳ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ 6ರಿಂದ 12ನೇ ತರಗತಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದು ಎನಫ್ ಇದೆ. ಒಂದು ಆಥರ್ ಬುಕ್ ಅನ್ನ ಇದಕ್ಕೆ ರೆಫರ್ ಮಾಡ್ತೀರ ಅಂದ್ರೆ ಆರ್ ಮಂಜುನಾಥ್ ಸರ್ದು ರೆಫರ್ ಮಾಡಿ, ಚೆನ್ನಾಗಿದೆ. ಆರ್ ಮಂಜುನಾಥ್ ಸರ್ದು ತುಂಬಾ ವಿಷಯಗಳು ಕವರ್ ಆಗಿದೆ. ಅದನ್ನು ಹೊರತುಪಡಿಸಿ ನೀವು ಏನಾದ್ರು ಓದೋದಾದ್ರೆ KN ಅವ್ರದ್ದು ಓದ್ಕೋಬಹುದು. ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಅವರು ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡೋದು ಯಾವ್ದಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬುಕ್ಸ್ ಗಳನ್ನೇ ಇಲಾಖೆ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಜೊತೆಗೆ ಇಲಾಖೆ ಕೂಡ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದು ಬುಕ್ಸ್ ಗಳನ್ನ ಸಜೆಸ್ಟ್ ಮಾಡುತ್ತೆ, ಅವುಗಳನ್ನ ರೆಫರ್ ಮಾಡ್ಬೇಕು ನಾವು. ಅಡಿಷನಲ್ ಇನ್ಫಾರ್ಮೇಶನ್ಗಾಗಿ ನಾನು ಇಲ್ಲಿ ಆರ್ ಮಂಜುನಾಥ್ ಸರ್ದು ಬುಕ್ ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ಸೊ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ. ಓಕೆ, ಅಂದ್ರೆ ಇಲ್ಲಿ ಒಂದೇ ಇಲ್ಲ, ಮತ್ತು ಭಾರತ ಸಂವಿಧಾನ ಬರ್ತದೆ. ಭಾರತ ಸಂವಿಧಾನಕ್ಕೆ KM ಸುರೇಶ್ ಸರ್ದು ನೀವು ಫಾಲೋ ಮಾಡಬಹುದು, ಚೆನ್ನಾಗಿದೆ KM ಸುರೇಶ್ ಸರ್ದು. ಭೂಗೋಳಶಾಸ್ತ್ರಕ್ಕೆ ರಂಗನಾಥ್ ಸರ್ದು, ಬಟ್ ಅದಕ್ಕಿಂತ ಚೆನ್ನಾಗಿ ನಮ್ಮ KM ಸುರೇಶ್ ಸರ್ದೇ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಡುತ್ತೆ. ಸೊ ಇದನ್ನ ನೀವು ಇಲ್ಲಿ ರೆಫರ್ ಮಾಡಬಹುದಾಗಿದೆ. ನಂತರ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಸಾಕಷ್ಟು ಬುಕ್ಸ್ ಗಳಿದಾವೆ. ದೈಹಿಕ ಶಿಕ್ಷಣ ಆತರ ಅವರು ಬರೆದಿರ್ತಕ್ಕಂಥದ್ದು ಸಾಕಷ್ಟು ಬುಕ್ಸ್ ಇದಾವೆ. ಬಟ್ ಆ ಎಲ್ಲಾ ಬುಕ್ಸ್ ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ವಶನ್ ಬ್ಯಾಂಕ್ ಕೂಡ ಒಂದು ಸಪರೇಟ್ ಇದೆ. ಇದನ್ನ ಒಂದು ಬಾರಿ ನಿಮಗೆ ಬುಕ್ಸ್ ತೋರಿಸ್ತೀನಿ ನಾನು. ಕ್ವಶನ್ ಬ್ಯಾಂಕ್ ಸಪರೇಟ್ ಇದೆ, ಕಂಟೆಂಟ್ ಇರೋ ಬುಕ್ ಸಪರೇಟ್ ಇದೆ, ಎಲ್ಲಾನು ಬೇರೆ ಬೇರೆ ಇದಾವೆ. ಸೊ ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ದೈಹಿಕ ಶಿಕ್ಷಣ ಅಂತ ಒಂದು ವಿಷಯನ ಪಠ್ಯ ಪುಸ್ತಕ ಇದೆ, ಅದನ್ನು ಕೂಡ ರೆಫರ್ ಮಾಡಬೇಕಾಗುತ್ತೆ.
ಸೊ ಇದನ್ನ ಪರ್ಟಿಕ್ಯುಲರ್ ಆಗಿ ಒಂದು ದೈಹಿಕ ಶಿಕ್ಷಕರಿಗೆ ನಾನು ಇದನ್ನ ಕೊಡ್ತೀನಿ. ಒಂದು ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಏನಿದಾವೆ ಅದನ್ನ ನೋಡಿ ನಿಮ್ಗೆ ಕೊಡ್ತೀನಿ. ನನ್ನ ಹತ್ರ ಒಂದು ಇದೆ, ಅದು ಕಂಪ್ಲೀಟ್ ಆಗಿ ಒಂದು 5-6 ಬುಕ್ಸ್ ಇದಾವೆ. ಅದರಲ್ಲಿ ಯಾವ್ದು ದಿ ಬೆಸ್ಟ್ ಇದೆ ಅನ್ನೋದನ್ನ ನಿಮ್ಗೆ ಕೊಡ್ತೀನಿ. ಸೊ ಇದು ಒಂದು ಫಾಲೋ ಮಾಡಿ. ಸೊ ಇಷ್ಟು ಸದ್ಯಕ್ಕೆ ಏನಪ್ಪಾ ಅಂದ್ರೆ ಪೇಪರ್ 2 ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ಬೋದಾಗಿರ್ತಕ್ಕಂಥದ್ದು. ಹೌದಾ? ಸೊ ಇದರಲ್ಲಿ ಮತ್ತೆ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇದ್ರ ಜೊತೆಗೆ ಏನ್ ಮಾಡಿ ಅಂದ್ರೆ ಎಲ್ಲರೂ ಕೂಡ LBI ಕ್ವಶನ್ಸ್ ಅನ್ನ ತಪ್ಪದೇ ರೆಫರ್ ಮಾಡಿ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನ ಅಂತ ಡಿಪಾರ್ಟ್ಮೆಂಟ್ ಅವ್ರದ್ದು DSRT ಅಲ್ಲಿ ಫ್ರೀ ರಿಸೋರ್ಸ್ ಇದೆ ಇದು. ಸೊ ಇದನ್ನ ಬಿಟ್ಟು ತುಂಬಾ ಜನ ಏನೇ ತಲೆ ಕೆಡ್ಸ್ಕೊಳಕ್ ಹೋದ್ರೂ ಉಪಯೋಗ ಇಲ್ಲ. ಇದನ್ನ ಬಿಟ್ಟು ನೀವು ಅದನ್ನ ಓದ್ರಿ ಅದನ್ನ ನೀವೆಲ್ಲಾನು ಬಹಳ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಏನಪ್ಪಾ ಅಂದ್ರೆ ನೀವು ಬುಕ್ಸ್ ತರ್ತೀರಿ, ಎಲ್ಲ ಮಾಡ್ತೀರಿ, ಎಲ್ಲ ಆಯ್ತು, ಬಟ್ ಓದೋದೇ ಇಲ್ಲ, ಯಾವುದನ್ನು ಕೂಡ ಕಂಪ್ಲೀಟ್ ಮಾಡೋದಿಲ್ಲ. ಸೊ ನೀಟಾಗಿ ಕೂತ್ಕೊಂಡು ಒಂದು ಕರಿಕ್ಯುಲಮ್ ಅನ್ನ ಫ್ರೇಮ್ ಮಾಡ್ಕೊಂಡು, ಇದಕ್ಕೆ ಕರಿಕ್ಯುಲಮ್ ಏನು ಅಂತ ಕೇಳ್ತಾರೆ, ಪಠ್ಯಕ್ರಮ ಏನು ನೋಡ್ಕೋಬೇಕು. 2025-26 ಟ್ರೆಂಡ್ ಏನಿದೆ, 2025-26ಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಕರಿಕ್ಯುಲಮ್ ಅನ್ನ ಫ್ರೇಮ್ ಮಾಡ್ಕೋಬೇಕು. ಸರಿ, ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಏನು ಅಂತ ನೋಡಿದಾಗ 2024 ಇಲ್ಲಿ TET, 2022 GPS ಇದರಲ್ಲಿ ಏನು ಕರಿಕ್ಯುಲಮ್ ಇತ್ತು ಅದೇ ಇದಕ್ಕೆ ಬರುತ್ತೆ. ಹಿಂದೆ 2015ರಲ್ಲಿ ಇರೋದು ಎಲ್ಲಾನು ಇದರಲ್ಲಿ ಬರುತ್ತೆ ಅಂತಲ್ಲ. ಮೆಂಟಲಿಬಿಟಿ ನೋಡಿದ್ರಿ, ಸೇಮ್ ಇತ್ತು, ಸ್ವಲ್ಪ ಚೇಂಜಸ್, 10 ಲೆಸನ್ಸ್ಗಳನ್ನ ಕೊಟ್ಟಿದ್ರು. ಹೌದಾ? ಸೊ ಇದೆಲ್ಲವನ್ನು ಕೂಡ ನೋಡ್ಕೊಳ್ಳಿ. ಹಂಗೆ ಏನಾದರೂ ನಿಮ್ಗೆ ಇದರಲ್ಲಿ ಮತ್ತೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಇದೇ ರೀತಿಯಾಗಿ ಕರ್ನಾಟಕ ಅಕಾಡೆಮಿಯಲ್ಲಿ ನಿಮ್ಮೆಲ್ಲರಿಗಾಗಿ ವಿನೂತನ ಕ್ಲಾಸಸ್ಗಳು ಸ್ಟಾರ್ಟ್ ಇದಾವೆ, ಹೊಸ ಬ್ಯಾಚ್. ಇಲ್ಲಿ ಕಂಪ್ಲೀಟ್ ಕೋರ್ಸ್ ನಿಮಗೆ ಸಿಗುತ್ತೆ. ಸೊ ಯಾರು ಕೂಡ ಒಂದು ಅಲ್ಲಿ ಇಲ್ಲಿ ನಾನು ಹುಡ್ಕಕ್ಕಾಗಲ್ಲ ಅಥವಾ ನಾನು ಓದಕ್ಕಾಗಲ್ಲ, ಸ್ಟಡಿ ಮಟೀರಿಯಲ್ ಮಾಡಕ್ಕೊಳಕ್ಕಾಗಲ್ಲ ಅಂದ್ರೆ ನೀವು ಫಾಲೋ ಮಾಡ್ಬೋದು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪರ್ಟಿಕ್ಯುಲರ್ ನಾನು ಏನಂದ್ರೆ ಒಂದು ಪಠ್ಯಕ್ರಮನ ಫ್ರೇಮ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಹ್ಯಾವ್ ಅ ನೈಸ್ ಡೇ. ನಮಸ್ಕಾರಗಳು.